ದೇವಸ್ಥಾನ ಅಂತ ದೇವಸ್ಥಾನಕ್ಕೆ ಹೋಲಿಸ್ತಾ ಇದೀರಾ ಅಮ್ಮ. ಎಷ್ಟೋ ಜನ ಊಟ ಸಿಗಲ್ಲ, ನಿದ್ದೆಗೆ ಮಾಡಕ್ ಟೈಮ್ ಸಿಗಲ್ಲ, ಮತ್ತೆ ನಾವು ವಾಪಸ್ ಯಾಕೆ ಹೋಗಲ್ಲ ಅಂತ ನಿದ್ದೆ ಯಾಕೆ ಸಿಗಲ್ಲ. ಮುಂಜಾನೆ 10-11 ಗಂಟೆ ಆಗ್ತದೆ ಹೇಳಕ್ಕೆ, ಎಷ್ಟು ನಿದ್ದೆ ಮಾಡ್ಬೋದು. ಅದ್ರ ಮಕ್ಕಳು 1 ಗಂಟೆ 2 ಗಂಟೆ ಆಗ್ಬೋದು. ಮತ್ತು ಹಗಲತ್ತ 10-11 ಗಂಟೆಗೆ ಎಬ್ಬಿಸ್ತಾರೆ. ಮತ್ತು ಆಡ್ತಾನೆ ನಿದ್ದೆ ಏನು ಮಾಡೋದು? ಹಾಗೆಲ್ಲ ಹೇಳ್ಬಾರ್ದು. ಕರೆಕ್ಟಾಗಿ ಹೇಳ್ಬೇಕು. ಅದು ಸುಳ್ಳು ಹೇಳ್ದಂಗೆ ಆಗ್ತದೆ. ನಾವು ಅನ್ನದ ಮ್ಯಾಗ ಸುಳ್ಳು ಹೇಳ್ದಂಗೆ ಆಗ್ತದೆ, ಹಂಗೆಲ್ಲ ಹೇಳ್ಬಾರ್ದು. ಆಮೇಲೆ ಮಲ್ಲಮ್ಮ ಅವ್ರೆ, ಈ ಜಾಲಿ ಏನೋ ಹೇಳ್ತಾ ಇದ್ರಿ, ಕಂಪ್ಲೀಟ್ ಮಾಡಿ. ಇಲ್ಲ ಹೇಳ್ರಿ. ಈ ಜಾಲಿ ಡೇಸ್ ಅನ್ನೋ ಸ್ಟುಡಿಯೋದಲ್ಲಿ ಅದು ಪರಿಸರ ಮಾಲಿನ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಆಚೆ ಕರ್ಕೊಂಡ್ ಬರ್ತಾರೆ ಎಲ್ರು. ನೆನ್ಪಿದೆ ಅಲ್ವಾ ಅದು? ಯಾವಾಗ್ರಿ? ಓ ಅದು ನಿಮ್ಮನ್ನ ಒಂದು ರೆಸಾರ್ಟ್ ಅಲ್ಲಿ ಇರ್ತಾರೆ ನೋಡಿ ಈಗ. ನೆನಪಿದೆ. ಸೊ ಆ ಸಂದರ್ಭದಲ್ಲಿ ನಿಮ್ಗೆಲ್ಲ ಏನ್ ಅನ್ಸ್ತು? ಸಡನ್ ಆಗಿ ಪೊಲೀಸ್ನವ್ರು ಬರ್ತಾರೆ, ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ನಿಸ್ತು? ನಮ್ಗೇನು ಅನಿಸ್ತು, ಮೊದಲು ಇಲ್ಲಿಂದ ಕರ್ಕೊಂಬರಾಗ ನಮ್ಗೆ ಏನೋ ಚೆಕಪ್ ಕರ್ಕೊಂಡು ಹೋಗ್ತಾರ ಸ್ಪೆಷಲ್ ರೂಮಿಗೆ ನಂಗಾಯ್ತು. ಚೆಕಪ್ ಮಾಡ್ಲಿಕ್ಕೆ? ಓಕೆ, ಹಂಗೆ ಆಯ್ತು ನಮ್ಮನ್ನ. ಯಾಕಂದ್ರೆ ಅವಾಗ ಒಬ್ಬೊಬ್ರು ಕರಿತಿದ್ರಲ್ಲ ಏನನ್ನ ನೆಗಡಿ ಆದಾಗ, ಹಂಗೆ ಎಲ್ಲರಿಗೂ ಒಮ್ಮೆ ಚೆಕ್ ಮಾಡ್ತಾರೆ ಅನ್ನೋದು ನಮ್ಗೆ ಆಸೆ ಅನಿಸ್ತು. ಅಲ್ಲಿ ಅದು ಒಂದು ದೊಡ್ಡದು ಇದು ಇತ್ತು, ಅದ್ರಲ್ಲಿ ಕುಂದ್ರಿಸಿದ್ರು. ಅಲ್ಲಿ ಎಲ್ಲ ಬಿಸ್ಕಿಟ್ ನೀರು ಎಲ್ಲ ಕುಡಿಯೋರಿದ್ದು ಎಲ್ಲ ತಂದುಕೊಟ್ರು. ತಂದುಕೊಟ್ಟು ಒಂದು 5 ನಿಮಿಷಕ್ಕೆ ಪೊಲೀಸರು ಎಲ್ಲರೂ ಬಂದರು. ನಮ್ಗೇನು ಭಯ ಆಗಲಿಲ್ಲ ರೀ. ಅವ್ರು ನಮ್ಗೆ ನೋಡಿ ಮಲ್ಲಮ್ಮ ಮಲ್ಲಮ್ಮ ಅಂತಂದ್ರು. ಅವ್ರು ಪೊಲೀಸರು ಎಲ್ಲರೂ ಗುರ್ತಾ ಹಿಡಿದ್ರು. ನಮ್ಗೇನು ಭಯ ಆಗಲಿಲ್ಲ. ನಿಮ್ಗೆ ಮನೆಗೆ ಕಳಿಸ್ತಂದ್ರು. ಅವ್ರಿಗೆ ಕೇಳಿದೆ ಪೊಲೀಸರಿಗೆ, ಯಾಕ್ರಿ ನಾವು ಏನೇನ ಕನಸು ಕಟ್ಕೊಂಡ್ ಬಂದೀವಿ, ಏನೋ 2 ವಾರದಾಗ 3 ವಾರದಾಗ ಮನೆಗೆ ಕಳಿಸಿದ್ರಿ ಹಂಗ ಅಂತ ಅವ್ರು ಹೇಳಿದ್ರು. ಇಲ್ಲಮ್ಮ ಏನೋ ಜರ ಪ್ರಾಬ್ಲಮ್ ಆಗ್ಯದ, ಮತ್ತೆ ನಿಮ್ಗೆ ಕಳಿಸ್ತಾರಂತ ನಮ್ಗೆ ಹೇಳಿದ್ರು. ಅಂದ್ರೆ ಸುಮ್ಮನೆ ತಮಾಷೆ ಮಾಡಿದಾರೆ, ನಿಮ್ ಮನೆ ಕಳಿಸ್ತೀವಿ ಅಂತ ಪೊಲೀಸ್ನವರು. ಭಯ ಆಯ್ತಾ ನಿಮ್ಗೆ? ಅವಾಗ ಬೇಜಾರ ಮಾಡ್ಕೊಂಡಿರ್ತೀರಾ? ಮತ್ತೆ ಬೇಜಾರ ಹೆಂಗಾಗಲ್ರಿ. ಬಂದಿನೋ 2 ವಾರಕ್ಕೆ ಆಯ್ತೇನಂತೀನಲ್ಲ. 2 ವಾರಕ್ಕೆ ಆಯ್ತು. ರಕ್ಷಿತಾ ಬಂದ್ರಪ್ಲೇನೆ ಆಯ್ತು. 1 ವಾರ ಹಾಕಿದ್ಳಲ್ಲ, ಬಂದ್ ವಾರ 2 ವಾರಕ್ಕೆ ಆಯ್ತು. ಅವಾಗ ಆಯ್ತು. ಏನೋ ಒಂದ್ ಸ್ವಲ್ಪ ನೀರಿಂದು ಏನೋ ಕಸ ಪಸ ಏನೋ ಅಲ್ಲಿ ಒಕ್ಕಟ್ಟಾರ ಅಂತ ಹೇಳಿದ್ರು. ಅದ್ರ ಸಲಿಗೆ ಜರ ಪ್ರಾಬ್ಲಮ್ ಆಗ್ಯದ ಅಂತ ಹೇಳಿದ್ರು. ಭಯ ಆಗಲಿಲ್ಲ ನಮ್ಗೆ. ಯಾಕೆ ಭಯ ಆತರಿ? ನಮ್ಮ ಸುತ್ತಮುತ್ತ ಸುದೀಪ್ ಸರ್, ಬಿಗ್ ಬಾಸ್ ಸರ್ ಇದ್ರು, ನಮ್ಗೆ ಅದಕ್ಕೆ ಭಯ. ಅಲ್ಲಿ ವಾಯು ಮಾಲಿನ್ಯ ಆಗ್ತಾ ಇರತ್ತೆ ಅಮ್ಮ. ಮತ್ತೆ ಶುದ್ಧ ನೀರಿನ ಘಟಕವನ್ನ ಪರಿಷ್ಕರಣೆ ಮಾಡೋದಕ್ಕೆ, ಸಂಸ್ಕರಣೆ ಮಾಡೋದಕ್ಕೆ ಕಟ್ಸಿಲ್ದೆ ಅವರು ಅವ್ರಿಗೆ ಆಲ್ರೆಡಿ ಒಂದು ವಾರ್ನಿಂಗ್ ಕೊಟ್ಟಿರ್ತಾರೆ ಆ ಜಾಲಿವುಡ್ ಸ್ಟುಡಿಯೋಸ್ಗೆ. ಅಂದ್ರೂ ಕೂಡ ಅವರು ಸೀರಿಯಸ್ ಆಗಿ ತಗೊಂಡಿರಲ್ಲ, ಸಂಸ್ಕರಣಾ ಘಟಕವನ್ನ ನಿರ್ಮಾಣ ಮಾಡಿರೋದಿಲ್ಲ. ಸೊ ಹಾಗಾಗಿ ಮತ್ತೆ ನೋಟಿಸ್ ಬರುತ್ತೆ, ಅಲ್ಲಿದ್ದವರೆಲ್ಲ ಆಚೆ ಬರ್ಬೇಕು ಅಂತ ಹೇಳ್ಬಿಟ್ಟು. ಅವಾಗ ನಿಮ್ಮನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಮತ್ತೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆದ್ಮೇಲೆ DCM DK ಶಿವಕುಮಾರ್ ಗೊತ್ತಲ್ವಾ, ಅವ್ರು ಬಂದ್ ಹೋಗಿ ಮತ್ತೆ ಒಂದು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ಮೇಲೆ ಮತ್ತೆ ನಿಮ್ಮನ್ನ ಒಳಗಡೆ ಕಳಿಸ್ತಾರೆ. ಖುಷಿ ಆಯ್ತು. ಮತ್ತೆ ಒಳ್ಳೆ ಬಂದಿಂದ ಒಂದು ರಾತ್ರಿ ಒಂದು ಹಗಲಿದ್ದವ್ರಿ ಅಲ್ಲಿ ಹೋಟೆಲ್ದಲ್ಲಿ. ಅಲ್ಲಿ ತುಂಬಾ ಚೆನ್ನಾಗಿ ಊಟ, ಟೀ ಕಾಫಿ ಎಂಜಾಯ್ ಮಾಡಿ ಬಂದೀವಿ ಅಲ್ಲಿನು. ನೋಡಿ, ಬಿಗ್ ಬಾಸ್ ಮನೆಗೆ 3 ತಿಂಗಳ ಒಳಗಡೆ ಹೋದ್ರೆ ಆಚೆ ಬರೋದು ಎಲಿಮಿನೇಟ್ ಆದ ಸಂದರ್ಭದಲ್ಲೇನೆ ನೀವೇ ಲಕ್ಕಿಗಳಂತ ಅನ್ಸುತ್ತೆ ಈ ಒಂದು ಸೀಸನ್ ನ ಕಂಟೆಸ್ಟೆಂಟ್ಗಳು. ಬಿಕಾಸ್ ಆಚೆ ಬಂದು ಹೋಟ್ಲಲ್ಲಿ ಅದ್ದೂರಿಯಾಗಿ 1.5 ದಿನ ಅಲ್ವಾ ಇದ್ ಬಿಟ್ಟು ಮತ್ತೆ ರಿಟರ್ನ್ ಹೋಗಿರೋದು. ಓಕೆ, ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರ ಸೌಂಡ್ ಸಿಕ್ಕಾಪಟ್ಟೆ ಕೇಳಿಸ್ತಿರುತ್ತೆ. ಅವ್ರು ಮಾತಾಡೋದ ಹಂಗೆ, ಅವರು ಸ್ವಲ್ಪ ದನಿನು ಜೋರದ ಮಾತಾಡ್ತಾರೆ ಹಂಗೆ. ಅವ್ರು ಹಂಗೆ ಮಾತಾಡಿದ್ರು ಚೆನ್ನಾಗಿ ಮಾತಾಡ್ತಾರ. ಅವ್ರು ಚೆನ್ನಾಗಿ ಮಾತಾಡ್ತಾರೆ. ಓಕೆ ಮಲ್ಲಮ್ಮ, ನಾನು ಒಪ್ಕೋತೀನಿ. ನೀವು ದೊಡ್ಡವರಾಗಿ ಕರೆಕ್ಟಾಗಿ ಹೇಳ್ಬೇಕು. ಇವಾಗ ಇದು ಬಹಳ ಚರ್ಚೆ ಆಯ್ತು, ಹೊರಗಡೆ ಬಹಳ ಟಾಕ್ ಆಯ್ತು ಇದು. ರಕ್ಷಿತಾ ಅವರ ವಿಚಾರದಲ್ಲಿ ಅಶ್ವಿನಿ ಅವರು ಮಾತನಾಡಿದಂತಹ ಮಾತುಗಳು, ಆ ಹುಡುಗಿ ಕಣ್ಣೀರ ಹಾಕ್ತಾರೆ ರಕ್ಷಿತಾ ಅವರು. ಹೌದು, ನೀನ್ ಬಟ್ಟೆ ನೋಡಿದ್ರೆ ಗೊತ್ತಾಗತ್ತೆ ನೀನ್ ಎಲ್ಲಿಂದ ಬಂದಿದ್ಯಾ ಅಂತ, ನೀನ್ ಯಾವ ಲೆವೆಲ್ ಅಂತ ಗೊತ್ತಾಗತ್ತೆ. ಈ ತರ ಮಾತಾಡೋದಕ್ಕೆ ಅವ್ರಿಗೆ ಯಾವ ಹಕ್ಕು ಇಲ್ಲ ಅಲ್ವಾ? ಎಷ್ಟು ಸರಿ ಈ ತರ ಮಾತಾಡಿದ್ದು? ನೀವು ದೊಡ್ಡವರಾಗಿ ಅವ್ರಿಗೆ ಬುದ್ಧಿ ಮಾತು ಹೇಳೋದು ಆತರ ಏನಾದ್ರು ಮಾಡಿದ್ರ? ನಿಜವಾಗ್ಲೂ ನಮಗ್ ಹೊರಗಡೆ ನೋಡ್ದವ್ರಿಗೇನೆ ಅವರು ಕನ್ನಡ ಹೋರಾಟಗಾರ್ತಿ ಅಂತ ಹೇಳ್ಬಿಟ್ಟು ಹೊರಗಡೆ ಸಾರಿ ಕೇಳಿದ್ರು. ಒಂದು ತಪ್ಪಾಯ್ತು, ಅದು ಗೆಜ್ಜಿ ಸಲಿಗೆ ಬಂತಿರೋದು. ಗೆಜ್ಜಿ ಸೋನ್ ಮಾಡ್ತಿರಲ್ಲ ಆತಗೆ, ಅದೇನೋ ತಮಾಷೆಯಾಗಿ ಮಾಡಿದ್ರು. ಅದು ಒಂದ್ ಸ್ವಲ್ಪ ಸೀರಿಯಸ್ ಆಯ್ತು ಅಷ್ಟೇ. ಅದಕ್ಕೆ ಒಂದ್ ಸ್ವಲ್ಪ ಬಾಯ್ ಆಯ್ತಲ್ಲ. ಸಾರಿ ಕೇಳಿದ್ರು. ಸಾರಿ ಕೇಳಿ ಮಾತಾಡ್ತಾರ ಅವ್ರು ರಕ್ಷಿತಾ. ಅಲ್ಲಿ ಸರಿಯಾಗಿ ಕ್ಲಾಸ್ ತಗೊಂಡ್ರಲ್ಲ ಸುದೀಪ್ ಸರ್. ಸಾಕಷ್ಟೇ, ನಾವ್ ಏನ್ ಮಾಡಿದ್ವಿ ಇಲ್ಲ. ಬಾಗು ಬುದ್ಧಿ ಚೆನ್ನಾಗ್ಯದ, ಚೆನ್ನಾಗಿ ಮಾತಾಡ್ತಾಳ, ಎಲ್ಲರಿಗೂ ಹೇಳ್ತಾಳ. ಮತ್ತೊಂದ್ ಸ್ವಲ್ಪ ಜಗಳ ಬಂದಾಗ ಒಂದು ಜಗಳದಲ್ಲಿ ಸಿಟ್ಟಿನ್ಯಾಗ ಒಂದು ಹೌದನು ಬರ್ತದ, ಒಂದು ಅಲ್ಲೂ ಬರ್ತಾವ. ಆಮೇಲೆ ತಿದ್ದುಕೊಂಡ್ರಲ್ಲ, ಸಾರಿ ಕೇಳಿದ್ರು.
ನೋಡಿ ಇದು 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 ಮಲ್ಲಮ್ಮ ಅವರ ದೊಡ್ಡ ಗುಣ ಅಂತ ಹೇಳಿದ್ರೆ, ಒಂದ್ ಮಾತು ಬರುತ್ತೆ ಒಂದ್ ಮಾತು ಹೋಗುತ್ತೆ, ಜಗಳದಲ್ಲಿ ತಿತ್ಕೊಂಡ್ ನಡೀತಾ ಇದಾರೆ ಅಂತ ಅಂದ್ರಲ್ಲ, ನಿಮ್ಮಂತವ್ರು ಇರ್ಬೇಕಿತ್ತಮ್ಮ ಒಬ್ರು ಬಿಗ್ ಮನೇಲಿ, ಬಂದೆ ಹೊರಗಡೆ. ಬಿಗ್ ಅಮ್ಮ ಆಗಿ ನೀವ್ ಇರ್ಬೇಕಿತ್ತು. ಹೊರಗಡೆ ಬಂದಿರೋದು ನಿಜಕ್ಕೂ ನಂಗೆ ಬೇಜಾರಾಗ್ತಾ ಇದೆ. ಅಂಡ್ ಅಶ್ವಿನಿ ಮತ್ತೆ ಜಾನ್ವಿ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಇಂದನೂ ಕೂಡ. ಅವ್ರೆಲ್ಲೋದ್ರ ಜೊತೆಗೆ, ಮತ್ತೆ ಜಾನ್ವಿ ಅವರು ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತಾರೆ. ಅಂದ್ರೆ ಅಶ್ವಿನಿ ಅವ್ರ ಮಾತನ್ನ ಕೇಳಿಸ್ಕೊಂಡು ಪ್ರತಿಯೊಂದು ಹೆಜ್ಜೆನೂ ಕೂಡ ಇಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಟಾಕ್ ಇತ್ತು. ನೋಡ್ದಾಗ್ಲೂ ಕೂಡ ಹಂಗೆ ನಮಗ್ ಕಾಣಿಸ್ತಾ ಇತ್ತು. ಸೊ ಈಗ ಎಲ್ಲೋ ಒಂದ್ ಕಡೆ ಅಶ್ವಿನಿ ಮತ್ತೆ ಜಾನ್ವಿ ದೂರ ಆಗಿದಾರ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಒಳಗಡೆ ನೋಡಿದಾಗ? ದೂರ ಮತ್ತೊಂದು ಸ್ವಲ್ಪ ಆದಿ ಬೀದಿ ಆಯ್ತಲ್ಲ, ಸ್ವಲ್ಪ ದೂರ ಆಗ್ಯಾರ. ಜಾನ್ವಿನೇ ದೂರ ಸರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೆಂಗ್ ಹೇಳ್ಬೇಕಾರ ಅವ್ರ ಮನ್ಸಿನಂದು, ನಾವ್ ಎಂತೆಲ್ಲ ಭಾಳ ತಲೆಯಾಗ ಹಾಕೊಳಕ್ ಹೋಗಲ್ಲ ನಾವು. ಅವ್ರ ಆಟಗಳಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಇಲ್ಲ ಮಾತುಗಳು ಆತ ಬಿಡು.